Prakash Anta, ನಾನು Olympian Arjuna Awardee, also appointed as a government sports advisor. ಈಗ ನಮ್ಮ MP ಆದ ಆನರಬಲ್ ಮಲ್ಲೇಶ್ ಅವರು ಈ ಕ್ಷೇತ್ರದಲ್ಲಿ ಸಾಕಷ್ಟು ಕ್ರೀಡಾಪಟರನ್ನ ರೆಡಿ ಮಾಡುವಂಥ ಒಂದು ಉದ್ದೇಶದಲ್ಲಿ ಈಗ ಹೊಸದಾಗಿ ನಮ್ಮ ಖೇಲೋ ಇಂಡಿಯಾ ಎಕ್ಸಲೆನ್ಸ್ ಸೆಂಟರ್ ಖೇಲೋ ಇಂಡಿಯಾ ಸ್ಕೀಮ್ 36,000 ಕೋಟಿ ಆಲ್ ಇಂಡಿಯಾ ಇದರಲ್ಲಿ ಪ್ಯಾನ್ ಇಂಡಿಯಾದಲ್ಲಿ ಮಾಡಬೇಕು ಅಂತ ಒಂದು ಸ್ಕೀಮ್ ಒಂದು ಇದು ಮಾಡಿದ್ದಾರೆ. ಸೊ ಆ ಸ್ಕೀಮಲ್ಲಿ ಈಗ ನಮ್ಮ ಗೌರ್ಮೆಂಟ್ ಕಡೆಯಿಂದ ಕರ್ನಾಟಕ ಗೌರ್ಮೆಂಟ್ ಬಿಕಾಸ್ ಈ ಸ್ಕೀಮ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟಿಗೆ ಅವ್ರ ಜೊತೆಯಲ್ಲಿ ಮಾಡುವಂಥ ಒಂದು ಕಾರ್ಯಕ್ರಮ ಇದು. ಸೊ ಈ ಒಂದು ಕ್ಷೇತ್ರದಲ್ಲಿ ಏನೇನು ಮಾಡಬಹುದು, ಯಾವ್ಯಾವ ಸ್ಪೋರ್ಟ್ಸ್ಗೆ ಇಂಪ್ರೂವ್ ಮಾಡ್ಬೋದು ಅಂತ ಒಂದು ಅಬ್ಸರ್ವೇಷನ್ಗೋಸ್ಕರ ನಾನು ಇಲ್ಲಿ ಬಂದಿದ್ದೆ. ಸೊ ನಾನಿವಾಗ ಒಂದು ರಿಪೋರ್ಟ್ ರೆಡಿ ಮಾಡಿ ನಾನು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡ್ತೀನಿ. ನಿಮಗೆ ಮೊದಲು ಪ್ರಾಥಮಿಕವಾಗಿ ಏನೇನಿತ್ತು ಅಂತ ಗೊತ್ತಿತ್ತಾ ಸರ್? ಇಲ್ಲ, ನನಗೆ ಗೊತ್ತಿರೋ ಥರ ಕೋಲಾರ್ ಈಸ್ ಫೇಮಸ್ ಫಾರ್ ಫುಟ್ಬಾಲರು ಮತ್ತು ಕಬಡ್ಡಿ ಅಂತ ನನಗೆ ಗೊತ್ತಿರೋದು ಅಷ್ಟು. ಬಟ್ ಈಗ ನಿಮ್ಮ ಆನರಬಲ್ MP ಮಲ್ಲೇಶ್ ಅವರ ತುಂಬ ಇನಿಷಿಯೇಷನ್ ತೊಗೊಂಡು ಬಹುಶಃ ಒನ್ ಆಫ್ ದಿ ಫಸ್ಟ್ MP ಟು ಡೂ ಸೋ ಮೆನಿ ಥಿಂಗ್ಸ್ ಇನ್ ಕೋಲಾರ್. ಸೊ ಒಂದು ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ನಾನು ಒಂದು ರಿಪೋರ್ಟ್ ರೆಡಿ ಮಾಡಿ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡ್ತೀನಿ, ನೋಡೋಣ ಹೇಗೆ. ರಿಪೋರ್ಟ್ ಅಕ್ಸೆಪ್ಟ್ ಆದರೆ ಗೌರ್ಮೆಂಟಲ್ಲಿ ಇಲ್ಲೇನೇನು ಫೆಸಿಲಿಟೀಸ್ ಸಿಗುತ್ತೆ ಸರ್? ಅಲ್ಲ, ನಾನು ಸ್ವಲ್ಪ ಟೈಮ್ ಬೇಕು, ಯಾಕಂದರೆ ಖೇಲೋ ಇಂಡಿಯಾ ಸ್ಕೀಮಲ್ಲಿ ಬ್ರೌನ್ ಫೀಲ್ಡ್ ಅಂತ ಒಂದು ಏನು ಹೇಳ್ತೀವಿ, ಗ್ರೀನ್ ಫೀಲ್ಡ್ ಅಂದರೆ ಹೊಸ ಜಾಗದಲ್ಲಿ ಕಟ್ಟಡ ಕಟ್ಟಿ ಸೌಲಭ್ಯಗಳನ್ನು ಇದು ಫೆಸಿಲಿಟೇಟ್ ಮಾಡೋದು ಅಂತ ಒಂದಿದೆ. ಬ್ರೌನ್ ಫೀಲ್ಡ್ ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ನ ಇಂಪ್ರೂವ್ ಮಾಡೋವಂಥ ಒಂದು ಸ್ಕೀಮ್ ಇದೆ. ಸೊ ಈಗ ಆಲ್ರೆಡಿ ಅದಕ್ಕೆ ನಾನು ಇವಾಗ ಎಲ್ಲ ಏನು ಅವೈಲಬಲ್ ಇದೆ, ಏನು ಮಾಡ್ಬೋದು ಅನ್ನೋದನ್ನು ಒಂದು ಸರ್ವೆ ಮಾಡ್ತೇವೆ. ಸೊ ಈ ಸ್ಕೀಮಲ್ಲಿ ನಾವು ಅದನ್ನು ಪ್ರಪೋಸ್ ಮಾಡ್ತೀವಿ. 11 ಕೋಟಿಯಲ್ಲಿ ಸ್ಪೋರ್ಟ್ಸ್ ಅಕಾಡೆಮಿ ಬರೋಕ್ಕೆ ಸಾಧ್ಯಗಳಿದೆ ಅಂತ ಅದ್ರ ಬಗ್ಗೆ ಮಾಹಿತಿ ನೋಡಿ. 11 ಕೋಟಿ ಅಂದರೆ ಅಗೇನ್ ಈಗ ಕನ್ಸ್ಟ್ರಕ್ಷನ್ ಇರೋದಾ ಇಲ್ಲ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಬೇಕಾ? ಸೊ ಅದು ಬೇಸ್ಡ್ ಔಟ್ ಆಫ್ ಲೊಕೇಶನ್, ಆಮೇಲೆ ಏನು ಸ್ಪೋರ್ಟ್ಸ್ ನಾವು ಮಾಡ್ತಾ ಇದ್ವಿ ಅದ್ರ ತಕ್ಕಾಗಿ ಅದು ಪ್ರೈಸಿಂಗ್ ಆಗುತ್ತೆ ಹೊರತು 11 ಕೋಟಿನಲ್ಲಿ ಇಷ್ಟು ಆಗ್ಬಿಡುತ್ತೆ ಅಂತ ಹೇಳಕ್ಕೆ ಇಲ್ಲ. ಅದೇ ಪ್ರಪೋಸಲ್ ನಾವು ಕೊಡಬೇಕು. ಪ್ರಪೋಸಲ್ ಕೊಟ್ಟು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ, ಅಲ್ಲಿ ಅವರು ಡಿಸಿಷನ್ ತೊಗೊತಾರೆ. ಅದಕ್ಕೆ ಅಂತಲೇ ಒಂದು ಕಮಿಟಿ ಮಾಡಿದ್ದಾರೆ ಇದರಲ್ಲಿ ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸಲ್ಲಿ. ಅವರು ಅವ್ರ ಟೀಮ್ನ ಕಳಿಸಿ ಇದನ್ನೆಲ್ಲ ಸ್ಕ್ರೂಟಿನಿ ಮಾಡಿ ಇದು ಮಾಡ್ಬೋದಾ ಹೇಗೆ ಅಂತ ಅವ್ರ ಎಕ್ಸ್ಪರ್ಟ್ಸ್ ಬರ್ತಾರೆ. ನೀವು ಶೂಟಿಂಗಲ್ಲಿ ಎಕ್ಸ್ಪರ್ಟ್ ಆಗಿದ್ದವರು, ಅವಾರ್ಡ್ ತೊಗೊಂಡವರು, ನಮ್ಮಲ್ಲಿ ವಯಬಿಲಿಟಿ ಇದೆಯಾ? ಖಂಡಿತ ಇದೆ. ನೋಡಿ, ನಿಮ್ಮ ಕ್ಷೇತ್ರದಿಂದನೇ ಒಂದು 6 ಮಕ್ಕಳು SGFI ಅಂದರೆ ನ್ಯಾಷನಲ್ಸ್ ಸ್ಕೂಲ್ ಲೆವೆಲಲ್ಲಿ ನ್ಯಾಷನಲ್ಸಲ್ಲಿ ಸೆಲೆಕ್ಟ್ ಆಗಿ ಮುಂದುವರೆದಿದ್ದಾರೆ ಅಂದರೆ ಇದು ಹೆಮ್ಮೆಯಾದ ವಿಚಾರ. ಆ್ಯಂಡ್ ಇವರಿಗೆ ಪ್ರೋತ್ಸಾಹ ಮಾಡಬೇಕು. ಬಟ್ ಶೂಟಿಂಗು ಅಷ್ಟು ರಾಂಪೆಂಟಾಗಿ ಎಲ್ಲ ಕಡೆ ಕಾಣ್ತಾ ಇರೋಲ್ಲ, ಯಾಕೆ ಸರ್? ಬರೀ ಕಾನ್ಸಂಟ್ರೇಟ್ ಓನ್ಲಿ ಬೆಂಗಳೂರು. ನೋಡಿ, ಮುಂಚೆ ವೆರಿ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಮುಂಚೆ ಇದು ರಿಚ್ ಪೀಪಲ್ಸ್ ಗೇಮ್ ಅಂತ ಟ್ಯಾಗ್ ಮಾಡಿತ್ತು. ಈಗ ನಮ್ಮ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಸಾಕಷ್ಟು ಸಪೋರ್ಟ್ ಮಾಡೋವಂಥ ಒಂದು ಈ ಗೌರ್ಮೆಂಟ್ ಸ್ಕೀಮ್ಸ್ ಅದರಾಗಲಿ
ಇಂಪೋರ್ಟ್ ಡ್ಯೂಟಿ ವೇವ್ ಆಫ್ ಮಾಡೋದಾದರೂ ಆಗಲಿ, ಇವೆಲ್ಲ ಕೈಗೊಂಡ್ಮೇಲೆ ಸಾಕಷ್ಟು ಕ್ರೀಡಾಪಟರು ಬಂದಿದ್ದಾರೆ. ಈಗ 10 ಮೀಟರ್ಸ್ ಒಲಿಂಪಿಕ್ ಈವೆಂಟ್ ಇದೆ, ಅದು ಅಫೋರ್ಡಬಲ್ ಆ್ಯಂಡ್ ಎನಿಬಡಿ ಕ್ಯಾನ್ ಪ್ಲೇ ಅನ್ನೋ ಥರ ಒಂದು ಕಾನ್ಸೆಪ್ಟಲ್ಲಿ ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ನಮ್ಮ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ ಸಾಕಷ್ಟು ಜಿಲ್ಲೆಗಳಲ್ಲಿ ನಾವು ಒಂದು ಶೂಟಿಂಗ್ ರೇಂಜ್ ರೆಡಿ ಮಾಡುವಂಥ ಒಂದು ಕಾರ್ಯಕ್ರಮ ಶುರುವಾಗಿದೆ. ನೋಡೋಣ. ಜಿಲ್ಲೆಯಲ್ಲಿ ಇಲ್ಲ, ಸಾರಿ, ಕೋಲಾರ ಜಿಲ್ಲೆಯಲ್ಲಿ ಇಲ್ಲ, ನಮ್ಮ ಕೋಲಾರಲ್ಲಿಲ್ಲ. ಇನ್ನು ಈಗ ಸದ್ಯಕ್ಕೆ ತುಮಕೂರಿಂದ ಸ್ಟಾರ್ಟ್ ಆಗಿದೆ, ಹಾಸನಲ್ಲಿ ಬರ್ತಾ ಇದೆ, ಚಿಕ್ಕಮಂಗ್ಳೂರಲ್ಲಿ ಬರ್ತಾ ಇದೆ. ಆಮೇಲೆ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಪೊಟೆನ್ಷಿಯಲ್ ಎಲ್ಲೆಲ್ಲಿ ಯಾವ ಡಿಸ್ಟ್ರಿಕ್ಟ್ಸಲ್ಲಿದೆ. ಫಸ್ಟ್ ಫೇಸಲ್ಲಿ ಅದನ್ನು ಮಾಡೋ ಅಂಥ ಒಂದು ಕಾರ್ಯಕ್ರಮ ಇದೆ. Da